ನಮಸ್ಕಾರ ಗೆಳೆಯರೇ. IPL ಹಬ್ಬ ಶುರುವಾಗಲು ಇನ್ನು ಕೇವಲ 3 ದಿನ ಬಾಕಿ ಇದೆ. ಆದರೆ ಮೈದಾನದಲ್ಲಿ ಆಟ ಶುರುವಾಗುವ ಮೊದಲೇ ಹೊರಗಡೆ ಒಂದು ದೊಡ್ಡ $1 ಬಿಲಿಯನ್ ಸಮರ ನಡೀತಿದೆ. ಅದೇ ನಮ್ಮ ಹೆಮ್ಮೆಯ RCB ತಂಡದ ಮಾಲೀಕತ್ವದ ಬದಲಾವಣೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ಬೆಳವಣಿಗೆಯ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಯೋಣ. 2013ರಲ್ಲಿ ವಿಜಯ್ ಮಲ್ಯ ಅವರಿಂದ ಯುನೈಟೆಡ್ ಸ್ಪಿರಿಟ್ಸ್ ಖರೀದಿಸಿದಾಗ ಬ್ರಿಟಿಷ್ ಕಂಪನಿ ಡಿಯಾಜಿಯೋಗೆ RCBಯ 65% ಪಾಲು ಸಿಕ್ಕಿತ್ತು. ಆದರೆ ಈಗ ಡಿಯಾಜಿಯೋ ಈ ಪಾಲನ್ನು ಮಾರಾಟ ಮಾಡಲು ಮುಂದಾಗಿದೆ. ಇದಕ್ಕೆ ಮಾರ್ಚ್ 31 ಕೊನೆಯ ದಿನಾಂಕ. 2025ರ ಸೀಸನ್ನಲ್ಲಿ RCB ಚಾಂಪಿಯನ್ ಆಗಿದ್ದಲ್ಲದೆ ಆದಾಯದಲ್ಲಿ 73% ಏರಿಕೆ ಕಂಡಿದೆ. ಹಾಗಾಗಿ ಈಗ ಈ ತಂಡಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದೆ. ಡಿಯಾಜಿಯೋ ಕಂಪನಿ ತನ್ನ 65% ಪಾಲಿಗೆ $2 ಬಿಲಿಯನ್ ಸುಮಾರು 16,000 ಕೋಟಿ ರೂಪಾಯಿ ನಿರೀಕ್ಷಿಸುತ್ತಿದೆ. ಸದ್ಯಕ್ಕೆ 3 ಪ್ರಬಲ ತಂಡಗಳು ರೇಸ್ನಲ್ಲಿವೆ. ಆದಿತ್ಯ ಬಿರ್ಲಾ ಮತ್ತು ಡೇವಿಡ್ ಬ್ರಿಡ್ಜರ್, ಭಾರತದ ದೈತ್ಯ ಕಂಪನಿ ಆದಿತ್ಯ ಬಿರ್ಲಾ ಗ್ರೂಪ್ ಮತ್ತು ಅಮೆರಿಕದ ಸ್ಪೋರ್ಟ್ಸ್ ಟೈಕೂನ್ ಡೇವಿಡ್ ಬ್ರಿಡ್ಜರ್ ಜೋಡಿ ಈಗ ಫೇವರಿಟ್ ಎನಿಸಿಕೊಂಡಿದೆ. ಬಿಡ್ ಮಾಡಿವೆ. ಅಜಿಮ್ ಪ್ರೇಮ್ಜಿ ಮತ್ತು ಈಕ್ವಿಟಿ ಭಾರತದ ಬಿಲಿಯನೇರ್ ಅಜಿಮ್ ಪ್ರೇಮ್ಜಿ ಅವರ ಫೈನಾನ್ಸ್ ಕಂಪನಿ ಮತ್ತು ಸ್ವೀಡನ್ನ ಈಕ್ವಿಟಿ ಕೂಡ ರೇಸ್ನಲ್ಲಿದೆ. ಇಲ್ಲಿ ಅಚ್ಚರಿಯ ವಿಷಯ ಅಂದ್ರೆ ವಿಜಯ್ ಮಲ್ಯ ಅವರು ಯಾವುದಾದರೂ ಒಂದು ತಂಡದ ಜೊತೆ ಸೇರಿ ಮತ್ತೆ RCBಗೆ ಮರಳಲು ಬಯಸಿದ್ದಾರೆ ಎಂಬ ವದಂತಿ ಇದೆ. ಆದರೆ ಭಾರತದಲ್ಲಿ ವಂಚನೆ ಪ್ರಕರಣ ಎದುರಿಸುತ್ತಿರುವ ಮತ್ತು ಬ್ರಿಟನ್ನಲ್ಲಿ ದಿವಾಳಿ ಎಂದು ಘೋಷಿಸಲ್ಪಟ್ಟ ಮಲ್ಯ ಅವರಿಗೆ ಇದು ಹೇಗೆ ಸಾಧ್ಯ ಎಂಬುದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಆದಿತ್ಯ ಬಿರ್ಲಾ ಗ್ರೂಪ್ RCB ಖರೀದಿಸಲು ಹೋದರೆ ಒಂದು ತಾಂತ್ರಿಕ ಸಮಸ್ಯೆ ಎದುರಾಗಬಹುದು. ಯಾಕಂದ್ರೆ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲೂ ಪಾಲು ಹೊಂದಲು ಪ್ರಯತ್ನಿಸುತ್ತಿದ್ದಾರೆ. IPL ನಿಯಮದ ಪ್ರಕಾರ ಒಬ್ಬರೇ 2 ತಂಡಗಳ ಮಾಲೀಕರಾಗುವಂತಿಲ್ಲ. ಹಾಗಾಗಿ ಅವರು ಯಾವುದಾದರೂ ಒಂದನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ಡಿಯಾಜಿಯೋ ಏಪ್ರಿಲ್ ತಿಂಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ. ಅಕ್ಟೋಬರ್ ವೇಳೆಗೆ ನಮ್ಮ RCBಗೆ ಅಧಿಕೃತವಾಗಿ ಹೊಸ ಮಾಲೀಕರು ಸಿಗಲಿದ್ದಾರೆ. ಈ ಮಾರಾಟದಿಂದ ಬರುವ ಹಣವನ್ನು ಸಾಲ ತೀರಿಸಲು ಬಳಸಿಕೊಳ್ಳುವುದಾಗಿ ಡಿಯಾಜಿಯೋದ ಹೊಸ CEO ಸರ್ ಡೇವ್ ಲೂಯಿಸ್ ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ RCB ತಂಡಕ್ಕೆ ಯಾರು ಮಾಲೀಕರಾದರೆ ಚೆನ್ನಾಗಿರುತ್ತೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. RCB ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಸಲ ಕಪ್ ನಮ್ದೇ.